ಕುಖ್ಯಾತ ಮನೆ ಕಳ್ಳರ ಮೇಲೆ ಪೊಲೀಸ್ ಫೈರಿಂಗ್. ಇಬ್ಬರು ಕಳ್ಳರ ಕಾಲಿಗೆ ಪೊಲೀಸ್ ಗುಂಡೇಟು ತಗಲಿದೆ. ಧಾರವಾಡ ವಿದ್ಯಾಗಿರಿ ಪೊಲೀಸರ ಕಾರ್ಯಾಚರಣೆ. ಕುಖ್ಯಾತ ಮನೆ ಕಳ್ಳರ ಮೇಲೆ ಪೊಲೀಸ್ ಫೈರ್ ಮಾಡಿದ್ದಾರೆ. ಇಬ್ಬರು ಕಳ್ಳರ ಕಾಲಿಗೆ ಪೊಲೀಸ್ ಗುಂಡೇಟು ತಗುಲಿದೆ. ಧಾರವಾಡ ವಿದ್ಯಾಗಿರಿ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆ. ಮನೆ ಕಳ್ಳತನ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಕಳ್ಳರು, ಅಧ್ವಾನಕಾರಿ ಕಳ್ಳರು ಮುಜಮ್ಮಿಲ್ ಸೌದಾಗರ್, ವಿಜಯ್ ಅಣ್ಣಿಗೇರಿ ಅರೆಸ್ಟ್ ಆಗಿರುವಂತಹ ಆರೋಪಿಗಳು. 35ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳಲ್ಲಿ ಬೇಕಾಗಿದ್ದ ನಟೋರಿಯಸ್ ಕಳ್ಳರಿವರು. ಸದ್ಯ ಇಬ್ಬರು ಕಳ್ಳರಿಗೆ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಅವರ ಮಂಡಿಯ ಕೆಳಗೆ ಪೊಲೀಸರು ಫೈರ್ ಮಾಡಿದ್ದಾರೆ. ಕುಖ್ಯಾತ ಮನೆಗಳ್ಳರ ಮೇಲೆ ಪೊಲೀಸ್ ಶೂಟ್ ಮಾಡಿದ್ದಾರೆ. ತಪ್ಪಿಸಿಕೊಂಡು ಹೋಗುವ ಸಂದರ್ಭದಲ್ಲಿ ಇವರು 32ಕ್ಕೂ ಹೆಚ್ಚು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಂತಹ ಕಳ್ಳರಾಗಿದ್ದರು. ಸೊ ಪೊಲೀಸರು ಆದಷ್ಟು ಪ್ರಯತ್ನ ಪಟ್ಟಿದ್ದಾರೆ ಇವರನ್ನು ಹಿಡಿಯೋದಕ್ಕೆ. ಸೊ ಪೊಲೀಸರ ಕರೆಗೆ ಉತ್ತರ ಕೊಡದೇ ಇದ್ದಾಗ ಒಬ್ಬ ಆರೋಪಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ರೆ ಆ ಸಂದರ್ಭದಲ್ಲಿ ಅವರ ಮಂಡಿಯ ಕೆಳಗೆ ಶೂಟ್ ಮಾಡಬಹುದು. ಮಂಡಿಯ ಮೇಲಲ್ಲ, ಮಂಡಿಯ ಕೆಳಗೆ ಶೂಟ್ ಮಾಡಬಹುದು ಅನ್ನೋ ಒಂದು ನಿಯಮ ಇದೆ. ಅದಕ್ಕನುಸಾರವಾಗಿ ತನ್ನ ಸೆಲ್ಫ್ ಡಿಫೆನ್ಸಿಗೋಸ್ಕರ ಆರೋಪಿಗಳು ಪೊಲೀಸರ ಮೇಲೆ ಏನಾದರೂ ಪ್ರತಿದಾಳಿಗೆ ಮುಂದಾದಂಥ ಸಂದರ್ಭದಲ್ಲಿ ಪೊಲೀಸರು ಅಸ್ವಾಭಾವಿಕವಾಗಿ ಫೈರ್ ಮಾಡ್ತಾರೆ. ಆ ಫೈರಲ್ಲಿ ಅವರ ಕಾಲಿಗೆ ಗುಂಡು ತಗಲಿದೆ. ಅವರನ್ನು ಈಗಾಗಲೇ ಪೊಲೀಸರು ಟ್ರೀಟ್ಮೆಂಟಿಗಾಗಿ ಅಲ್ಲಿನ ಧಾರವಾಡದ ಆಸ್ಪತ್ರೆಗೂ ಕೂಡ ಸೇರಿಸಿದ್ದಾರೆ. ಜೊತೆಗೆ ಗಾಯಾಳುಗಳಾಗಿದ್ದಂತಹ ಪೊಲೀಸ್ ಪೇದೆಗಳಿಗೂ ಕೂಡ ಈಗ ಟ್ರೀಟ್ಮೆಂಟ್ ನಡೀತಾ ಇದೆ. ಇಬ್ಬರು ಕಳ್ಳರ ಕಾಲಿಗೆ ಪೊಲೀಸ್ ಗುಂಡೇಟು ಪ್ರಕರಣ. ಪೊಲೀಸ್ ಮತ್ತು ಆರೋಪಿಗಳು ಈಗ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.